ಕರ್ನಾಟಕದಿಂದ ಕನ್ನಡ ಚಿತ್ರರಂಗದಿಂದ ಯಾರಿಲ್ವಾ ಅನ್ನುವ ಪ್ರಶ್ನಾರ್ಥಕವೊಂದು ಕಾಡಿತ್ತು. ಕರ್ನಾಟಕವನ್ನ ಕನ್ನಡವನ್ನ ಕಡೆಗಣಿಸಿದ್ರೆ ಅಪಮಾನ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಆ ಸಿನಿಮಾ ಸಾಕ್ಷಿ ಆಯ್ತು. ಇದೀಗ ಇವರಿಗೆ ಕರ್ನಾಟಕ ಬೇಕು, ಕನ್ನಡಿಗರು ಬೇಕು, ಕನ್ನಡಿಗರ ದುಡ್ಡು ಬೇಕು, ಆದ್ರೆ ಕನ್ನಡ ಮಾತ್ರ ಬೇಕು. ನಮ್ಮ ಕನ್ನಡ ಚಿತ್ರರಂಗದಿಂದ ಸ್ಟಾರ್ ನಟರೊಬ್ಬರು ಅಭಿನಯ ಮಾಡಿದ್ದಾರೆ ಅಂತ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಕಣ್ಣಪ್ಪ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅನಿಸಿಕೆ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕಣ್ಣಪ್ಪ ಜೂನ್ 27ನೇ ತಾರೀಕು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಂಡಂತಹ ಕಣ್ಣಪ್ಪ ಸಿನಿಮಾಗೆ ಆರಂಭದಿಂದಲೂ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿತ್ತು. ಕಾರಣ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಜೊತೆಗೆ ಮಲ್ಟಿ ಸ್ಟಾರ್ ಗಳು ಅಭಿನಯ ಮಾಡ್ತಾ ಇರುವಂತಹ ಸಿನಿಮಾ. ಬಾಲಿವುಡ್ ನಿಂದ ಅಕ್ಷಯ್ ಕುಮಾರ್, ಮಾಲಿವುಡ್ ನಿಂದ ಮೋಹನ್ ಲಾಲ್, ಕಾಲಿವುಡ್ ನಿಂದ ಶರತ್ ಕುಮಾರ್ ಜೊತೆಗೆ ಮುಖ್ಯ ಭೂಮಿಕೆಯಲ್ಲಿ ವಿಷ್ಣು ಮಂಚು, ವಿಶೇಷ ಪಾತ್ರದಲ್ಲಿ ಪ್ರಭಾಸ್, ಹಾಗೆ ಮೋಹನ್ ಬಾಬು ಜೊತೆಗೆ ಕಾಜಲ್ ಅಗರ್ವಾಲ್, ಹೀಗೆ ಬಹುದೊಡ್ಡ ತಾರಗಣವೇ ಇತ್ತು. ಹೀಗಿರ್ಬೇಕಾದ್ರೆ ಒಂದು ಪ್ರಶ್ನಾರ್ಥಕ ಮೂಡಿತ್ತು. ಮೂಲ ತೆಲುಗು ಸಿನಿಮಾ, ಇದರಲ್ಲಿ ತೆಲುಗು ಚಿತ್ರರಂಗದ ಸ್ಟಾರ್ಗಳು, ಹಾಗೆ ಬಾಲಿವುಡ್ ನಿಂದ ಅಕ್ಷಯ್ ಕುಮಾರ್, ಮಲಯಾಳಂನಿಂದ ಮೋಹನ್ ಲಾಲ್, ತಮಿಳ್ನಿಂದ ಶರತ್ ಕುಮಾರ್, ಆದ್ರೆ ನಮ್ಮ ಕರ್ನಾಟಕದಿಂದ ಕನ್ನಡ ಚಿತ್ರರಂಗದಿಂದ ಯಾರಿಲ್ವಾ ಅನ್ನುವ ಪ್ರಶ್ನಾರ್ಥಕವೊಂದು ಕಾಡಿತ್ತು. ಯಾಕಂತ ಹೇಳಿದ್ರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ. ತೆಲುಗು ಸಿನಿಮಾ ಆಗಿರ್ಬೋದು, ತಮಿಳು ಸಿನಿಮಾ ಆಗಿರ್ಬೋದು, ಈ ಸಿನಿಮಾಗಳಿಗೆ ಅವರ ರಾಜ್ಯ ಬಿಟ್ರೆ ಅತಿ ಹೆಚ್ಚು ಕಲೆಕ್ಷನ್ ಆಗೋದು ನಮ್ಮ ಕರ್ನಾಟಕದಲ್ಲಿ. ಅತಿ ಹೆಚ್ಚು ಚಿತ್ರಮಂದಿರಗಳು, ಅತಿ ಹೆಚ್ಚು ಪ್ರದರ್ಶನಗಳು ಸಿಗೋದು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ. ಹೀಗಿರ್ಬೇಕಾದ್ರೆ ಅವರ ರಾಜ್ಯ ಬಿಟ್ರೆ ಅವರ ಮುಂದಿನ ಆಯ್ಕೆ, ಹಾಗೆ ಅವರ ಪ್ರಾಶಸ್ತ್ಯ ಕರ್ನಾಟಕ ಆಗ್ಬೇಕು. ಆದ್ರೆ ಅದು ಇಲ್ಲಿ ಆಗ್ತಾ ಇಲ್ಲ. ಮಲಯಾಳಂ ಚಿತ್ರರಂಗಕ್ಕೆ ಅವರು ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ, ತಮಿಳು ಚಿತ್ರರಂಗಕ್ಕೆ ಅವರು ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ, ಆದ್ರೆ ಕನ್ನಡ ಚಿತ್ರರಂಗಕ್ಕೆ ಯಾಕೆ ಪ್ರಾಶಸ್ತ್ಯ ಕೊಟ್ಟಿಲ್ಲ ಅನ್ನುವ ಬಹುದೊಡ್ಡ ಪ್ರಶ್ನಾರ್ಥಕವೊಂದು ಪೋಸ್ಟರ್ ಅನ್ನ ನೋಡಿದ ಬಳಿಕ ಕಾಡಿತ್ತು. ಆದ್ರೆ ಸಿನಿಮಾವನ್ನ ನೋಡಿದ ಬಳಿಕ ಗೊತ್ತಾಯ್ತು, ಇಲ್ಲ, ನಮ್ಮ ಕನ್ನಡ ಚಿತ್ರರಂಗದಿಂದ ಸ್ಟಾರ್ ನಟರೊಬ್ಬರು ಅಭಿನಯ ಮಾಡಿದ್ದಾರೆ ಅಂತ. ಯಾರದು? ದೇವರಾಜ್ ಅವರು. ಒಂದು ಕಾಲದಲ್ಲಿ ಪೋಷಕ ನಟನಾಗಿ, ಅದಾದ ಬಳಿಕ ನಾಯಕ ನಟನಾಗಿ, ಪ್ರಸ್ತುತ ಪೋಷಕ ನಟನಾಗಿ ಅವರದ್ದೇ ಆದಂತಹ ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ನಟ ದೇವರಾಜ್ ಅವರು. ಇವರು ಕೂಡ ಈ ಸಿನಿಮಾದ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಆದ್ರೆ ಯಾವುದೇ ಪೋಸ್ಟರ್ ನಲ್ಲಿ ಅವರ ಫೋಟೋ ಇಲ್ಲ. ಹೀಗಾಗಿ ಒಂದಿಷ್ಟು ಮಂದಿ ಈ ಸಿನಿಮಾವನ್ನ ನಮ್ಮ ಕನ್ನಡಿಗರು ವೀಕ್ಷಣೆ ಮಾಡಿಲ್ಲ ಅಂತ ಅನ್ಸುತ್ತೆ. ಸಿನಿಮಾ ನೋಡಿದ ಬಳಿಕ ತುಂಬಾನೇ ಬೇಜಾರಾಗೋಯ್ತು. ಮೋಹನ್ ಲಾಲ್ ಅವರು ಕೇವಲ ಒಂದೂವರೆ ನಿಮಿಷದ ದೃಶ್ಯಾವಳಿಯಲ್ಲಿ ಅಷ್ಟೇ ಬರ್ತಾರೆ, ಒಂದು ಫೈಟಿಂಗ್ ಸೀನ್ ಅಷ್ಟೇ. ಆದ್ರೆ ಅವರ ಫೋಟೋ ಪೋಸ್ಟರ್ ನಲ್ಲಿದೆ. ಇನ್ನು ಶರತ್ ಕುಮಾರ್ ಅವರು, ಅವರಿಗೆ ಒಂದು ಮೇಜರ್ ರೋಲ್ ಇದೆ. ಅದೇ ರೀತಿ ದೇವರಾಜ್ ಅವರಿಗೆ ಕೂಡ ಒಂದು ಮೇಜರ್ ರೋಲ್ ಇದೆ. ಎಲ್ಲೂ ಕೂಡ ಅವರ ಫೋಟೋವನ್ನ ಬಳಸಿಲ್ಲ. ಯಾಕೆ? ಇದೇ ಈ ಸಿನಿಮಾಗೆ ಹಿನ್ನಡೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಏನು ಹೇಳಿದ್ರು ಅಂತ ಗೊತ್ತೇ ಇದೆ. ಹೀಗಾಗಿ ಅವರ ಸಿನಿಮಾದ ಗತಿ ಯಾವ ರೀತಿ ಆಯ್ತು ಅನ್ನೋದು ಕೂಡ ಗೊತ್ತೇ ಇದೆ. ಅಟ್ಟರ್ ಫ್ಲಾಪ್ ಆಗೋಯ್ತು. ಕರ್ನಾಟಕವನ್ನ ಕನ್ನಡವನ್ನ ಕಡೆಗಣಿಸಿದ್ರೆ, ಅಪಮಾನ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಆ ಸಿನಿಮಾ ಸಾಕ್ಷಿ ಆಯ್ತು. ಇದೀಗ ಈ ಸಿನಿಮಾ ಕೂಡ ಅದೇ ಹಾದಿಯನ್ನ ತುಳಿತಾ ಇದೆ. ಆದ್ರೆ ಇಲ್ಲಿ ಅಪಮಾನ ಮಾಡಿಲ್ಲ, ಕಡೆಗಣಿಸಲಾಗಿದೆ. ಇನ್ನು ಕಲೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ, ನಮ್ಮ ಕರ್ನಾಟಕದಲ್ಲಿ ಈ ಸಿನಿಮಾ 5ಕ್ಕೆ 5 ವರ್ಷಗಳಲ್ಲೂ ಕೂಡ ರಿಲೀಸ್ ಆಗಿತ್ತು. ಮೊದಲ ವಾರ ಈ ಸಿನಿಮಾದ ಕಲೆಕ್ಷನ್ ಬರೋಬ್ಬರಿ 2.5 ಕೋಟಿ ರೂಪಾಯಿ. ಅದು ನಮ್ಮ ಕರ್ನಾಟಕದಲ್ಲಿ ಕೇವಲ 3 ದಿನಗಳಲ್ಲಿ. ಬಹುದೊಡ್ಡ ಮೊತ್ತವನ್ನ ನಮ್ಮ ಕರ್ನಾಟಕ ಟಾಲಿವುಡ್ಗೆ ನೀಡಿದೆ. ಆದ್ರೂ ಕೂಡ ನಮ್ಮ ನಟನ ಫೋಟೋ ಅವರ ಪೋಸ್ಟರ್ ನಲ್ಲಿ ಇಲ್ಲ. ಇದೇ ಕೇರಳದಲ್ಲಿ ಆಗಿರುವಂತಹ ಕಲೆಕ್ಷನ್ ಎಷ್ಟು ಗೊತ್ತಾ? 73 ಲಕ್ಷ. ಅದು ಒಂದು ವಾರದ ಕಲೆಕ್ಷನ್. 3 ದಿನಕ್ಕೆ 2.5 ಕೋಟಿಯಲ್ಲಿ, 7 ದಿನಕ್ಕೆ 73 ಲಕ್ಷ ಇಲ್ಲಿ. ಆದ್ರೂ ಕೂಡ ಅವರು ಮಲಯಾಳ ಚಿತ್ರರಂಗಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ನಮ್ಮ ಕನ್ನಡ ಅಂತ ಹೇಳಿದ್ರೆ ಜಸ್ಟ್ ಒಂದು ಟಿಶ್ಯೂ ಪೇಪರ್ ಅನ್ನು ಅನ್ಕೊಂಡಿದ್ದಾರೆ, ಏನೋ ಯೂಸ್ ಮಾಡಿ ಬಿಸಾಕುವಂಗೆ. ಪ್ರತಿ ಸಲನೂ ಇದೇ ಆಗ್ತಾ ಇದೆ. ಇವರ ಸಿನಿಮಾಗಳು ರಿಲೀಸ್ ಆದಾಗ ಇವರಿಗೆ ಕರ್ನಾಟಕ ಬೇಕು, ಕನ್ನಡ ಜನತೆ ಬೇಕು, ಆದ್ರೆ ಕನ್ನಡ ಮಾತ್ರ ಬೇಡ. ಆ ರೀತಿ ಹೇಳಿ ಇವರಿಗೆ ಒಂದು ವೇಳೆ ಅಭಿಮಾನ ಇರ್ತಾ ಇದ್ರೆ, ಅಭಿಮಾನ ಮನಸ್ಸಲ್ಲಿ ಇರ್ತಾ ಇದ್ರೆ, ನಮ್ಮ ನಟರಿಗೂ ಕೂಡ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಆದ್ರೆ ಇವರಿಗೆ ಅದು ಬೇಕಾಗಿಲ್ಲ. ಬೇರೆಲ್ಲ ಚಿತ್ರರಂಗದ ನಟರ ಬಗ್ಗೆ ಇವರಿಗೆ ಗೌರವ ಇದೆ. ಅವರ ಫೋಟೋವನ್ನ ಪೋಸ್ಟರ್ ನಲ್ಲಿ ಹಾಕ್ತಾರೆ, ನಮ್ಮ ನಟರ ಫೋಟೋ ಪೋಸ್ಟರ್ ನಲ್ಲಿ ಇಲ್ಲ. ಯಾಕೆ? ಅದು ಅಂತ ಒಂದು ಮೇಜರ್ ರೋಲ್ ಮಾಡಿದ್ರು ಕೂಡ. ಇದೇ ಹೇಳುತ್ತೆ, ಇವರಿಗೆ ಕರ್ನಾಟಕ ಬೇಕು, ಕನ್ನಡಿಗರು ಬೇಕು, ಕನ್ನಡಿಗರ ದುಡ್ಡು ಬೇಕು, ಆದ್ರೆ ಕನ್ನಡ ಮಾತ್ರ ಬೇಡ. ಕನ್ನಡ ಚಿತ್ರರಂಗವಂತೂ ಬೇಡವೇ ಬೇಡ. ಈ ರೀತಿಯಾಗಿ ಯಾರೆಲ್ಲ ಕನ್ನಡವನ್ನ ತಿರಸ್ಕಾರ ಮಾಡಿದಾರೋ ಅವರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದಕ್ಕೆ
ತಗ್ ಲೈಫ್ ಆಗಿ ಪ್ರಸ್ತುತ ಕಣ್ಣಪ್ಪನೇ ಉದಾಹರಣೆ. ಬಾಕ್ಸ್ ಆಫೀಸ್ ನಲ್ಲಿ 2 ಸಿನಿಮಾ ಕೂಡ ಮಕಡೆ ಮಲಗಿದೆ. ನಮ್ಗಿಲ್ಲಿ ಬೇಜಾರಾಗಿರೋದೇನಂತ ಹೇಳಿದ್ರೆ 1 ನಿಮಿಷನೂ ಇಲ್ಲ ಅಂತ ಅನ್ಸುತ್ತೆ. ಕೇವಲ ಹಾಗೆ ಬಂದು ಹೀಗೆ ಹೋಗುವಂತಹ ಮೋಹನ್ಲಾಲ್ ಅವರ ಪಾತ್ರ, ಅವರ ಫೋಟೋ ಪೋಸ್ಟರ್ ನಲ್ಲಿದೆ. ಆದ್ರೆ ಸುಮಾರು 15 ನಿಮಿಷಗಳ ಕಾಲ ಶರತ್ ಕುಮಾರ್ ಅವರಿಗೆ ಈಕ್ವಲ್ ಆಗಿರುವಂತ ಪಾತ್ರ ಅದು, ದೇವರಾಜ್ ಅವರ ಪಾತ್ರ. ಅವರ ಫೋಟೋ ಪೋಸ್ಟರ್ ನಲ್ಲಿ ಇಲ್ಲ. ಇವರಿಗೆ ಕೊಟ್ಟಿರುವಂತ ಪ್ರಾಮುಖ್ಯತೆಯನ್ನ ಯಾಕೆ ದೇವರಾಜ್ ಅವರಿಗೆ ಕೊಟ್ಟಿಲ್ಲ? ಅದೆಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ದೇವರಾಜ್ ಅವರ ಫೋಟೋವನ್ನ ಹಾಕಿದ್ದೀನಿ ಅಂತ ಹೇಳಿದ್ರೆ ಅದಲ್ಲ. ನಾವು ಹೇಳ್ತಾ ಇರೋದು ಚಿತ್ರಮಂದಿರಗಳಲ್ಲಿ ಯಾಕೆ ದೇವರಾಜ್ ಅವರ ಫೋಟೋಗಳು ಇಲ್ಲ, ನಿಮ್ಮ ಮೇನ್ ಪೋಸ್ಟರ್ ನಲ್ಲಿ ಯಾಕೆ ದೇವರಾಜ್ ಅವರ ಫೋಟೋ ಇಲ್ಲ, ಇದರ ಬಗ್ಗೆ ಅಷ್ಟೇ ನಾವಿಲ್ಲಿ ಕೇಳ್ತಾ ಇರೋದು. ಹಾಗಂತವ್ರೇನು ಸಾಮಾನ್ಯ ನಟರು ಕೂಡ ಅಲ್ಲ, ಕನ್ನಡದ ಹಿರಿಯ ನಟ ಕೂಡ. ಅಂತಹ ಹಿರಿಯ ನಟನ ಫೋಟೋ ಇವರ ಪೋಸ್ಟರ್ ನಲ್ಲಿ ಇಲ್ಲ. ಇವರನ್ನ ಕಡೆಗಣಿಸಿದ್ದೇ ಈ ಸಿನಿಮಾಗೆ ಹಿನ್ನಡೆ ಅಂತ ಹೇಳ್ಬೋದು. ನಮಸ್ಕಾರ. ಕರ್ನಾಟಕದಿಂದ, ಕನ್ನಡ ಚಿತ್ರರಂಗದಿಂದ ಯಾರಿಲ್ವಾ ಅನ್ನುವ ಪ್ರಶ್ನಾರ್ಥಕವೊಂದು ಕಾಡಿತ್ತು. ಕರ್ನಾಟಕವನ್ನ, ಕನ್ನಡವನ್ನ ಕಡೆಗಣಿಸಿದ್ರೆ, ಅಪಮಾನ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಆ ಸಿನಿಮಾ ಸಾಕ್ಷಿ ಆಯ್ತು. ಇದೀಗ ಇವರಿಗೆ ಕರ್ನಾಟಕ ಬೇಕು, ಕನ್ನಡಿಗರು ಬೇಕು, ಕನ್ನಡಿಗರ ದುಡ್ಡು ಬೇಕು, ಆದ್ರೆ ಕನ್ನಡ ಮಾತ್ರ ಬೇಕು. ನಮ್ಮ ಕನ್ನಡ ಚಿತ್ರರಂಗದಿಂದ ಸ್ಟಾರ್ ನಟರೊಬ್ಬರು ಅಭಿನಯ ಮಾಡಿದ್ದಾರೆ ಅಂತ.